ಉಡುಪಿಗೆ ಕೃಷ್ಣ ಬಂದದ್ದನ್ನು, ದ್ವಾರಕೆಯಲ್ಲಿ ಸಮುದ್ರವನ್ನು ಮುಳುಗಿಸಿ ತಾನು ಬಂದದ್ದನ್ನು ವರ್ಣನೆ ಮಾಡ್ತಾರೆ. ಸಂಸ್ಕೃತದಲ್ಲಿ ಶ್ಲೋಕ ಹೇಳ್ತಾರೆ, ದ್ವಾರಾವತೀಂ ಸಕಲ ಭಾಗ್ಯವತೀಂ ಉಪೇಕ್ಷ ಗೋಪಾಲ ಬಾಲ ಲಲನಾಕರ ಪೂಜನಂಚ ವಾರ್ಧಿಂ ಮಧುಗ್ರಹ ಮದೀತ್ಯ ಸಮಧ್ವನಾಥಃ ಯತ್ರ ಅಸ್ತಿ ತದ್ರಜತಪೀಠ ಪುರಂಗರಿಯ. ಮಧ್ವಾಚಾರ್ಯರು ಪ್ರತಿಷ್ಠೆ ಮಾಡಿದ್ದು. ಆದರೆ ಗೋಡೆ ಶಬ್ದ ಆಯಿತು. ನಾವು ನೋಡ್ತೇವೆ, ಗೋಡೆ ಬೆರೆದು ಕೃಷ್ಣ ದರ್ಶನ ಕೊಟ್ಟ. ಇವತ್ತೂ ಕೂಡ ಆ ಗೋಡೆಗೆ ನನ್ನ ಪ್ರಧಾನಮಂತ್ರಿಯವರು ಗುತ್ತಿಗೆ ಬರೆಯದಲ್ಲಿ ಬಂದು ಚಿನ್ನದ ಕವಚವನ್ನು ಹಾಕಿದ್ದಾರೆ. ಹಾಯ್, ನಮಸ್ತೆ ಎಲ್ರಿಗೂ. ಇವತ್ತು ನಾವು ತುಂಬಾ ಉಡುಪಿ ಪ್ರಸಿದ್ಧವಾದ ಕೃಷ್ಣ ಮಠಕ್ಕೆ ಬಂದಿದ್ದೀವಿ. ನೀವು ಕೃಷ್ಣ ಮಠ ಬರ್ತೀರಾ? ಕೃಷ್ಣ ಮಠ ಇದೆ, ಕೃಷ್ಣನ ಒಳಗೆ ನೋಡ್ತೀರಾ. ಹಾಗೆ ಕನಕನ ಕಿಂಡಿ, ಇಲ್ಲಿ ಕನಕದಾಸ, ಇಷ್ಟು ನೋಡ್ಕೊಂಡು ಹೋಗ್ತೀರಾ. ಬಟ್ ಇದು ಮೂರಕ್ಕೂ ನಾಯನಾಭ ಸಂಬಂಧ ಇದೆ. ಅದು ಏನು ಅಂತ ಪೂರ್ಣ ವಿಷಯ ನಮ್ಮ ಜೊತೆ ಇರುವಂತ ವೇದ ಸಾಹಿತ್ಯ ತಿಳಿಸ್ತಾರೆ. ನಮಸ್ತೆ ಅಲ್ರಿ. ನಮಸ್ಕಾರ. ವಿಶೇಷವಾಗಿ ನಾವು ಕೃಷ್ಣನ ಸಾನ್ನಿಧ್ಯಕ್ಕೆ ಬಂದಿದ್ದೇವೆ. ಉಡುಪಿ ಅಂತ ಹೇಳಿದರೆ ಕೂಡಲೇ ಉಡುಪಿಯ ಕೃಷ್ಣನ ಬಗ್ಗೆ ನಾವು ತಿಳ್ಕೊಳ್ಬೇಕಾಗ್ತದೆ. ಕೃಷ್ಣ ದ್ವಾರಕೆಯವ. ಗುಜರಾತ್ನಲ್ಲಿ ದ್ವಾರಕಾ ಇದೆ. ಆ ದ್ವಾರಕೆಯನ್ನು ತಾನು ಸಮುದ್ರದಲ್ಲಿ ಮುಳುಗಿಸಿ ಮಧ್ವರಿಗೊಳಿದು ಉಡುಪಿಗೆ ಬಂದಿದ್ದಾನೆ. ವಾದಿರಾಜತಿಗಳು ಒಂದು ಸುಂದರವಾದ ಹಾಡು ಹೇಳ್ತಾರೆ. ಏನು ಹೇಳಿದರೆ, ದ್ವಯಾ ಹರಿ ಬ್ರಹ್ಮವಲ್ಲಭ ವಿದ್ಯಾಸಾರಥಿ ಮಾಡಿದೆ. ಇಡೀ ಉಡುಪಿಯ ಒಂದು ಇತಿಹಾಸವನ್ನು, ಉಡುಪಿಗೆ ಕೃಷ್ಣ ಬಂದದ್ದನ್ನು, ದ್ವಾರಕೆಯಲ್ಲಿ ಸಮುದ್ರವನ್ನು ಮುಳುಗಿಸಿ ತಾನು ಬಂದದ್ದನ್ನು ವರ್ಣನೆ ಮಾಡ್ತಾರೆ. ಸಂಸ್ಕೃತದಲ್ಲಿ ಶ್ಲೋಕ ಹೇಳ್ತಾರೆ, ದ್ವಾರಾವತೀಂ ಸಕಲ ಭಾಗ್ಯವತೀಂ ಉಪೇಕ್ಷ ಗೋಪಾಲ ಬಾಲ ಲಲನಾಕರ ಪೂಜನಂಚ ವಾರ್ಧಿಂ ಮಧುಗ್ರಹ ಮದೀತ್ಯ ಸಮಧ್ವನಾಥಃ ಯತ್ರ ಅಸ್ತಿ ತದ್ರಜತಪೀಠ ಪುರಂಗರಿಯ. 7 ಕ್ಷೇತ್ರ ಅಂತ ನಾವು ಕೇಳಿದ್ದೇವೆ. ಸಪ್ತಕ್ಷೇತ್ರ: ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ರೋಪ್ಯಪೀಠ, ಕುಮಾರಾದ್ರಿ, ಕುಂಭಾಸೀಶ, ಧ್ವಜೇಶ್ವರ, ಕ್ರೋಡ, ಗೋಕರ್ಣ, ಮೂಕಾಂಬಾ, ಸಪ್ತೈತೆ ಮೋಕ್ಷದಾಯಕ. ಆ 7 ಕ್ಷೇತ್ರಗಳಲ್ಲಿ ಕೂಡ ಮೊದಲನೆಯದಾದ ಹಿರಿದಾದ ಒಳ್ಳೆ ಸಾನ್ನಿಧ್ಯವುಳ್ಳ ಉಡುಪಿಯ ಕೃಷ್ಣನ ಕ್ಷೇತ್ರ ಅದು ಅತಿ ಪವಿತ್ರವಾದದ್ದು ಅಂತ ಹೇಳ್ತಾರೆ. ಪವಿತ್ರವಾಗಲಿಕ್ಕೆ ಕಾರಣ ಏನು? ಇಲ್ಲಿ ಪಕ್ಕದಲ್ಲಿ ಅನಂತೇಶ್ವರ ದೇವಸ್ಥಾನ, ಮುಂಭಾಗದಲ್ಲಿ ಸರೋವರದಲ್ಲಿ ಚಂದ್ರಮೌಳೀಶ್ವರ ದೇವಸ್ಥಾನ. ಅನಂತೇಶ್ವರನ ಸನ್ನಿಧಿಯಲ್ಲಿ ಉಡುಪಿಯ ಕೃಷ್ಣನನ್ನ 800 ವರ್ಷಗಳ ಹಿಂದೆ ಆಚಾರ್ಯ ಮಧ್ವರು ಪ್ರತಿಷ್ಠೆ ಮಾಡಿ ಲೋಕಾರ್ಪಣೆ ಮಾಡಿದ್ದಾರೆ. ಆದ್ರಿಂದ ಉಡುಪಿಯ ಕೃಷ್ಣ ಅಂತ ಆಯ್ತು. ನಾವು ಹಾಡು ಕೇಳುವಾಗಲೂ ಕೂಡ ಉಡುಪಿಯ ಕಂಡೀರ, ಉಡುಪಿಯ ಕೃಷ್ಣನ ಕಂಡೀರ ಅಂತ ಹೇಳ್ತೇವೆ. ನಾವು ಕೃಷ್ಣ ಉಡುಪಿಗೆ ಬಂದದ್ರಿಂದ ಅದು ರಜತ ಪೀಠ ಪುರಂ, ದೊಡ್ಡ ಕ್ಷೇತ್ರ ಅಂತ ಹೇಳ್ತೇವೆ. ಉಡುಪಿಯಲ್ಲಿ ಕೃಷ್ಣನಿಗೆ ಏನು ವಿಶೇಷ? ನೀವು ಕೇಳಿದ್ರಿ, ಕನಕದಾಸನಿಗೂ ಉಡುಪಿಯ ಕೃಷ್ಣನಿಗೂ ಏನು ಸಂಬಂಧ? ಉಡುಪಿಯಲ್ಲಿ ನೂರಾರು ಭಕ್ತರು ಬಂದು ದೇವರನ್ನ ದರ್ಶನ ಮಾಡಿದ್ದಾರೆ. ಅದರಲ್ಲಿ ಕನಕದಾಸರು ಒಬ್ಬರು. ಅವರು ಬಂದು ವಿಶೇಷವಾಗಿ ಆ ಸಂದರ್ಭದಲ್ಲಿ ಒಂದು ವಾದಿರಾಜರು, ಕನಕದಾಸರು, ಪುರಂದರದಾಸರು, ಕೃಷ್ಣದೇವರಾಯನ ಕಾಲದವರು. ಅವರು ಉಡುಪಿ ಎಲ್ಲಾ ಕಡೆ ಬಾಡ ಅಂತ ಗ್ರಾಮದಲ್ಲಿ ಹುಟ್ಟಿದವರು. ಅವರು ಮೂಲತಃ ಕುರುಬರಾಗಿದ್ದರೂ ಕೂಡ ನಮ್ಮಲ್ಲಿ ನಂಬಿಕೆ, ಕನಕರ ಬೇಕಾದಷ್ಟು ಕೃತಿಗಳನ್ನು ಮಾಡಿದ್ದಾರೆ. ಉಡುಪಿಯ ಕೃಷ್ಣದೇವರ ಭಕ್ತರಾಗಿದ್ದಾರೆ. ಅವರು ಯಮಧರ್ಮರಾಜನ ಅವತಾರ ಅಂತ ನಾವು ಒಪ್ತೇವೆ. ಪುರಂದರದಾಸರನ್ನ ನಾರದರು ಅಂತ ಹೇಳ್ತೇವೆ. ಮಧ್ವಾಚಾರ್ಯರನ್ನ ವಾಯುದೇವರು ಅಂತ ಹೇಳ್ತೇವೆ. ವಾದಿರಾಜ ಗುರುಗಳು ಅಂತ ಉಡುಪಿಯ ಪರ್ಯಾಯದ ಎಲ್ಲ ವ್ಯವಸ್ಥೆಯನ್ನು ಮಾಡಿದವರ ಯಾವುದು ರುಜುಗಳ ಶ್ರೇಷ್ಠರು ಅಂತ ಹೊರಗಲ್ತೇವೆ. ಅಂತಹ ಕನಕದಾಸರು ತಾವು ಬಂದು ಉಡುಪಿಯಲ್ಲಿ ಕೃಷ್ಣನ ಮುಂದಿತ್ತು ಕೃಷ್ಣನನ್ನು ವಿಶೇಷ ಪ್ರಾರ್ಥನೆ ಮಾಡಿದಾಗ ಗೋಡೆ ಬಿರಿದು ಕೃಷ್ಣ ದರ್ಶನ ಕೊಟ್ಟ. ಕೃಷ್ಣ ತಿರುಗಿದ ನಾವು ನೋಡ್ತೇವೆ. ಕನಕನ ಕಿಂಡಿ ಅಲ್ಲಿ ದೊಡ್ಡ ಗೋಡೆ ಇತ್ತು. ಮತ್ತೆ ಕೃಷ್ಣನನ್ನ ಪ್ರತಿಷ್ಠೆ ಮಾಡಿದ್ದು ಪೂರ್ವಕ್ಕೆ ಅಂತ ಹೇಳ್ತಾರೆ. ಪೂರ್ವ ಅಲ್ಲ, ಕೃಷ್ಣ ಪಡುಗಡಲಿಂದ ಬಂದಿದ್ದು. ಪಡುಗಡಲಿಯಲ್ಲಿ ಇದಕ್ಕೆ ಪಡುಬದಿಗೆ ಸೃಷ್ಟಿ ಮಾಡಿ ಅವರನ್ನ ಮಧ್ವಾಚಾರ್ಯರು ಪ್ರತಿಷ್ಠೆ ಮಾಡಿದ್ದು. ಆದರೆ ಗೋಡೆ ಶಬ್ದ ಆಯಿತು. ನಾವು ನೋಡ್ತೇವೆ, ಗೋಡೆ ಬೆರೆದು ಕೃಷ್ಣ ದರ್ಶನ ಕೊಟ್ಟ. ಇವತ್ತೂ ಕೂಡ ಆ ಗೋಡೆಗೆ ನನ್ನ ಪ್ರಧಾನಮಂತ್ರಿಯವರು ಗುತ್ತಿಗೆ ಬರೆಯದಲ್ಲಿ ಬಂದು ಚಿನ್ನದ ಕವಚವನ್ನು ಹಾಕಿದ್ದಾರೆ. ನಾವು ಜಾತಿ ಮತ ನೋಡುವುದಿಲ್ಲ. ಕನಕ ಕುರುಬನಾದರೂ ಕೂಡ ನಾವು ಬ್ರಾಹ್ಮಣರೆಲ್ಲ ಅವರಿಗೆ ಗೌರವ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಏನೇನೋ ಸಿನಿಮಾದಲ್ಲಿ ಏನೇನೋ ಮಾಡಿದ್ದಾರೆ, ದೂಡಿದ್ದಾರೆ, ಹಾಗೇನಿಲ್ಲ. ಅವರು ಪ್ರಾರ್ಥನೆಗೆ ವಿಶೇಷವಾಗಿ ಕೃಷ್ಣ ಒಲಿದು ಇಲ್ಲಿ ದರ್ಶನ ಕೊಟ್ಟಿದ್ದಾರೆ. ದೊಡ್ಡದಾದ ಬಂಗಾರದ ಕಿಟಕಿ ಇದೆ, ಅದಕ್ಕೆ ಕನಕನ ಕಿಂಡಿ ಅಂತ ಹೇಳ್ತಾರೆ. ಅದರಲ್ಲಿ ಅಲ್ಲಿ ಕನಕನ ಗುಡಿ ಇದೆ. ಅಲ್ಲಿ ಕನಕ ಅಲ್ಲಿ ಹೌದು, ಅಲ್ಲಿ ನಿಂತದ್ದು ಅಂತ ಏನಿಲ್ಲ, ಇಲ್ಲಿ ನಿಂತಿದ್ದಾರೆ. ಆದರೆ ಅವರ ಸ್ಮರಣೆಗೋಸ್ಕರ ಕನಕನ ಗುಡಿಯನ್ನು ಮಾಡಿ ಕನಕನ ಪ್ರತಿಮೆಯನ್ನಿಟ್ಟು ಇವತ್ತು ಕನಕದಾಸನಿಗೂ ಪೂಜೆ ಆಗುತ್ತೆ. ಕನಕನ ಎದುರುಗಡೆ ಕೃಷ್ಣ ಇದ್ದಾನೆ. ಕನಕ ಗೋಪುರ ಅಂತ ಅದಮಾನ ಸ್ವಾಮಿಗಳ ಪರ್ಯಾಯದಲ್ಲಿ ಈ ವಿಶಿಷ್ಟವಾದ ಗೋಪುರವನ್ನು ನಿರ್ಮಾಣ ಮಾಡಿದ್ದಾರೆ. ಅದರಲ್ಲಿ ಕೃಷ್ಣನ ದರ್ಶನವನ್ನ ಪರ್ಯಾಯ ಕೂತ್ಕೊಳ್ಳುವಾಗಲೂ ಕೂಡ ಸ್ವಾಮಿರು ಪ್ರಥಮತಃ ರಥಬೀದಿಯಲ್ಲಿ ಬಂದು ಕನಕನ ಕಿಂಡಿಯ ಹತ್ತಿರ ಬಂದು ಆ ಕನಕನ ಕಿಂಡಿಯಲ್ಲಿ ದರ್ಶನ ಮಾಡಿ ಇಲ್ಲಿ ನವಗ್ರಹದ ಅನಾದಿಗಳನ್ನು ಕೊಟ್ಟು ಸಮೀಪದ ಚಂದ್ರಮೌಳೀಶ್ವರ, ಅನಂತೇಶ್ವರ ದರ್ಶನ ಮಾಡಿ ಮತ್ತೆ ಹೋಗುವಂತಹ ಸಂಪ್ರದಾಯ. ಹಾಗಿದ್ರೆ ಈ ಕನಕನ ಕಿಂಡಿ ವಿಶೇಷವಾಗಿ ನಮಗೆ ನೋಡಬೇಕಾದದ್ದು.
ಆ ಕನಕನ ಕಿಂಡಿಯಲ್ಲಿ ದರ್ಶನ ಮಾಡಿದಾಗ ಸಕಲ ಪಾಪಗಳೂ ಪರಿಹಾರ ಅಂತ ನಂಬಿಕೆ. ಆದ್ದರಿಂದ ಕನಕದಾಸನಿಗೂ ಕೃಷ್ಣನಿರುವ ಸಂಬಂಧ, ಕೃಷ್ಣನ ವಿಶೇಷ, ಆ ಕೃಷ್ಣನ ಪ್ರತಿಭೆಯನ್ನು ನೋಡುವಂಥದ್ದೇ ನಮಗೆ ತುಂಬ ಸಂತೋಷ. ಯಾಕೆಂತ ಹೇಳಿದರೆ ಕೃಷ್ಣ ಉಡುಪಿಗೆ ಬಂದು ಕೂತ್ಕೊಂಡದ್ದು ರುಕ್ಮಿಣಿ ಪೂಜೆ ಮಾಡಿದ ಪ್ರತಿಮೆ. ಆ ಕಾಲದಲ್ಲಿ ಶಾಲಿಗ್ರಾಮ ಶಿಲೆಯಲ್ಲಿ ಪೂಜೆ ಮಾಡಿ ರುಕ್ಮಿಣಿ ಪೂಜೆ ಮಾಡ್ತಾ ಇದ್ದ ದ್ವಾರಕ್ಕೆ ಸಮುದ್ರದಲ್ಲಿ ಮುಳುಗಿ ಹೋದಾಗ ಈ ಪ್ರತಿಮೆಯೂ ಮುಳುಗಿ ಹೋಯಿತು. ನಂತರ ಅದು ಮಣ್ಣಿನೊಳಗೆ ಹೋಯಿತು. ಗೋಪಿಯ ಮಣ್ಣು ದ್ವಾರಕೆಯ ಮಣ್ಣು, ಅದನ್ನು ಪೂರ್ವ ಸಮುದ್ರ ಅಂತ ಹೇಳ್ತೇವೆ ನಾವು. ಅಲ್ಲಿಂದ ಹಡಗಿನಲ್ಲಿ ಒಬ್ಬ ದೋಣಿ ಅಂದರೆ ಹಡಗು ಓಡಿಸುವವ ಪಶ್ಚಿಮ ಸಮುದ್ರಕ್ಕೆ ತಂದಿದ್ದಾನೆ. ಒಂದು ದೊಡ್ಡ ಬಿರುಗಾಳಿ ಬಂದ ಹಾಗಾಗಿ ಅವನ ಯಾವ ಹಡಗು ಮುಳುಗುವಾಗ ಆಚಾರ್ಯ ಮಧ್ವರು ಅವನನ್ನು ರಕ್ಷಣೆ ಮಾಡಿ ಏನು ಬೇಕಾದರೆ ಕೊಂಡೋಗಿ ಹೇಳುವಾಗ ಆ ಗೋಪಿಯ ಚಂದನದಲ್ಲಿದ್ದ ಕೃಷ್ಣನನ್ನು ತಂದು ಇಲ್ಲಿಯ ಸರೋವರದಲ್ಲಿ ತೊಳೆದು ಇಲ್ಲಿ ಪ್ರತಿಷ್ಠೆ ಮಾಡಿದ್ದಾರೆ. ಅಷ್ಟು ಅಲ್ಲದೆ ಕೃಷ್ಣನಲ್ಲಿ ನಾವು ಅಷ್ಟಮಠಗಳನ್ನು ನೋಡ್ತೇವೆ. ಆ 2 ವರ್ಷಕ್ಕೊಮ್ಮೆ ಪರ್ಯಾಯದ ವ್ಯವಸ್ಥೆಯನ್ನು ಮಾಡಿದವರು ವಾದಿರಾಜ ಯತಿಗಳು. ಅವರು ಕೂಡ ಭಾವಿ ಮರುತರು ಅಂತ ಹೇಳ್ತೇವೆ. ವಿಶಿಷ್ಟವಾಗಿ ಕೀರ್ತನೆ ತುಳು ಭಾಷೆಯಿಂದ ಹಿಡಿದು ಸಂಸ್ಕೃತ ಭಾಷೆಯ ತನಕ ಬೇಕಾದಷ್ಟುಗಳು ಕೃತಿಗಳನ್ನು ಮಾಡಿದ್ದಾರೆ. ಕನ್ನಡದಲ್ಲಿಯೂ ಕೂಡ ಕೃತಿಗಳನ್ನು ಮಾಡಿದ್ದಾರೆ. ಅವರು 8 ಮಠಗಳನ್ನು ನಿರ್ಮಾಣ ಮಾಡಿ 2 ತಿಂಗಳಿಗಿದ್ದ ಪೂಜೆಯನ್ನು 2 ವರ್ಷಕ್ಕೆ ಅವರು ಮಾಡಿ ಕೃಷ್ಣನಿಗೆ ಪ್ರತಿ ಪರ್ಯಾಯ ಅಂತ ನಾವು ನೋಡ್ತೀವಿ. ಪರ್ಯಾಯ ಮೊನ್ನೆಯಷ್ಟೇ ಶಿರೂರು ಪರ್ಯಾಯ ಆರಂಭ ಆಗಿದೆ. ಪುಟ್ಟ ಯತಿಗಳು 18 ವರ್ಷದ ಯತಿಗಳು ಕೃಷ್ಣನ ಪೂಜೆಯನ್ನು ಮಾಡ್ತಾ ಇದ್ದಾರೆ. 2 ವರ್ಷದ ಕಾಲ ಪೂಜೆ ಮುಗಿದ ನಂತರ ಸೋದಯ ಸ್ವಾಮಿ ವ್ರತ ಬರ್ತಾರೆ. ಹೀಗೆ 16 ವರ್ಷಕ್ಕೊಮ್ಮೊಂದು ಪರ್ಯಾಯ, 8 ವರ್ಷಕ್ಕೊಮ್ಮೆ ಅವರಿಗೆ 8 ಮಠಗಳಿಗೆ ಪಾಲಾಗ್ತದೆ. ಅಂತಹ ವಿಶೇಷವಾದ ಸ್ಥಳ ಉಡುಪಿ. ಕೃಷ್ಣನ ದರ್ಶನ ಸಪ್ತಕ್ಷೇತ್ರಗಳಲ್ಲಿ ಮೊದಲನೇದು. ನಮ್ಮ ಎಲ್ಲ ಪಾಪಗಳ ಪರಿಹಾರ, ಅಂತಹ ಕೃಷ್ಣ ದರ್ಶನ ಮಾಡುವ, ಎಲ್ಲ ದುರಿತಗಳಿಂದ ದೂರ ಆಗುವ ನಿಮ್ಮೆಲ್ಲರಿಗೂ ಕೂಡ ಕೃಷ್ಣ ಸಂದರ್ಶನದ ಭಾಗ್ಯ ದೊರೆಯಲಿ. ಸಹಸ್ರ ಜನ ಬಂದು ಪ್ರತಿದಿನವೂ ದರ್ಶನ ಮಾಡ್ತಾರೆ. ನಮ್ಮೆಲ್ಲರನ್ನ ಕೃಷ್ಣ ಕಾಪಾಡಲಿ ಅಂತ ಈ ಮೂಲಕ ಪ್ರಾರ್ಥನೆ ಮಾಡ್ತಾರೆ. ಧನ್ಯವಾದ.